ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇಘ. ತುಂಬ ದಿನಗಳ ನಂತರ ನಾನು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀನಿ. ಹಾಗಾಗಿ ನಿಮಗೆ ಎಲ್ರಿಗೂ ಇನ್ನೊಂದ್ಸರಿ ವೆಲ್ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮೇಘ ಆ್ಯಂಡ್ ಬ್ರದರ್ಸ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಿಮಗೆ ಎಂದಿನಂತೆ ನನಗೆ ಗೊತ್ತಿದೆ, ನನ್ನ ಬ್ಲಾಗಲ್ಲೆಲ್ಲ ಬರೋದು ದೇವಸ್ಥಾನಗಳೇ ಅಂತ. ಇವತ್ತು ಕೂಡ ಇನ್ನೊಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಬಂದಿದ್ದೀನಿ. ಈ ಶಾಲ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಎಸ್, ಎಕ್ಸಾಕ್ಟ್ಲಿ ನಾನು ಬಂದಿರೋದು ಚಂದಾವರದ ಹನುಮಂತ ದೇವರ ದೇವಸ್ಥಾನಕ್ಕೆ. ಈ ಆಂಜನೇಯ ದೇವಸ್ಥಾನವು ತನ್ನದೇ ಆದ ಪ್ರಸಿದ್ಧಿಯನ್ನು ಹೊಂದಿದೆ. ಏನು ಪ್ರಸಿದ್ಧಿ ಅಂತ ನೀವು ಕೇಳೋದಾದರೆ, ಈ ಆಂಜನೇಯ ದೇವಸ್ಥಾನದಲ್ಲಿ 2 ಆಂಜನೇಯನ ಮೂರ್ತಿಗಳಿವೆ. ಒಂದು ಮೂಲ ಮೂರ್ತಿ, ಇನ್ನೊಂದು ಸಿಕ್ಕಿರೋ ಮೂರ್ತಿ. ಇಲ್ಲಿ ಸಿಕ್ಕಿರೋ ವಿಗ್ರಹವನ್ನು ಮೂಲ ವಿಗ್ರಹದ ಜೊತೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ. ಈಗ ಸಿಕ್ಕಿರೋ ವಿಗ್ರಹ ಏನಿದೆ ಅದು ಚಂದಾವರ ಸೀಮೆಯನ್ನು ಸುತ್ತುತ್ತಾ, ಇದು ಕಾರ್ತಿಕ ದೀಪೋತ್ಸವದ ನಂತರ ಇದು ಸೀಮೆಯನ್ನು ಸುತ್ತಲಿಕ್ಕೆ ಹೋಗುತ್ತೆ. ಅಂದರೆ ಚಂದಾವರ ಸೀಮೆ ಅಂದರೆ ಹೊನ್ನಾವರ ಮತ್ತು ಕುಮಟಾ ತಾಲೂಕಿನ ಒಳಗಡೆ ಇದು ಸಂಚಾರವನ್ನು ಕೈಗೊಳ್ಳುತ್ತೆ. ಎಲ್ಲ ಭಕ್ತರ ಹತ್ತಿರ ಹೋಗಿ ಇಷ್ಟಾರ್ಥಗಳನ್ನು ಈಡೇರಿಸುತ್ತೆ. ಸಂಚಾರಕ್ಕೆ ಹೋಗಿರುವ ಹನುಮಂತ ದೇವರು ಆಷಾಢ ಶುದ್ಧ ನವಮಿಯ ದಿನ ತನ್ನ ಸ್ಥಾನಕ್ಕೆ ಸೇರುತ್ತೆ. ಸಿಕ್ಕಿರೋ ಹನುಮಂತ ಮೂರ್ತಿಯ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ, ಬಡಗೇರಿಯ ಹಾಲಕ್ಕಿ ಹೆಂಗಸರು ಬೊನ್ನಳ್ಳಿಯ ಸಮೀಪದಲ್ಲಿ ಹುಲ್ಲು ಕೊಯ್ಲಿಕ್ಕಂತ ಹೋಗಿರ್ತಾರಂತೆ. ಹುಲ್ಲು ಕೊಯ್ತಾ ಇರ್ಬೇಕಾದ್ರೆ ಅವರ ಕತ್ತಿಯ ತುದಿಗೆ ಏನೋ ತಾಕಿದಂಗೆ ಸೌಂಡ್ ಬರುತ್ತೆ. ಆವಾಗ ಗೊತ್ತಾಯಿದೆ ಏನ್ ತಾಗಿದೆ ಅಂತ ನೋಡಿದಾಗ ಅಲ್ಲಿ ಅವರಿಗೆ ಹನುಮಂತನ ವಿಗ್ರಹ ಸಿಕ್ಕಿದೆ. ಹಾಗೆ ಸಿಕ್ಕಿದೆ ಅಂತ ಹೇಳಿ ಮನೆಗೂ ತಗೊಂಡ್ಬರ್ತಾರೆ. ತಗೊಂಡು ಬಂದಾಗ ಮಕ್ಕಳು ಅದ್ರ ಜೊತೆ ಆಟ ಆಡ್ತಾ ಆ ವಿಗ್ರಹವನ್ನು ಭತ್ತದ ಕಣಜಕ್ಕೆ ಎಸಿತಾರಂತೆ. ಆಗ ಆ ಭತ್ತದ ಕಣಜ ಉಕ್ಕಲು ಪ್ರಾರಂಭಿಸಿದಂತೆ, ಅಂದ್ರೆ ಡಬಲ್ ಆಗ್ಲಿಕ್ಕೆ ಶುರು ಆಯ್ತು. ಅಲ್ಲಿಂದ ಶುರುವಾಗಿತ್ತು ನೋಡಿ ಈ ಚಂದಾವರ ಹನುಮಂತ ದೇವರ ಪವಾಡ. ಈ ಚಂದಾವರ ಹನುಮಂತ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ವಿಶಿಷ್ಟ ರೀತಿಯ ಪೂಜೆ ಇರುತ್ತೆ. ಡೈಲಿ ಕೂಡ ಪೂಜೆ ಇರುತ್ತೆ, ಆದ್ರೆ ಶನಿವಾರ ಅಂತ ಅಂದ್ರೆ ಗೊತ್ತಿದೆಯಲ್ಲ, ಹನುಮಂತ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ತುಂಬಾ ಜನ ಇರ್ತಾರೆ. ಹಾಗಾಗಿ ಆ ದಿನ ಅಂದ್ರೆ ಪ್ರತಿ ಶನಿವಾರ ಕೂಡ ಚಂದಾವರ ಹನುಮಂತ ದೇವಸ್ಥಾನದಲ್ಲಿ ಊಟದ ಸೌಲಭ್ಯವನ್ನು ಕೂಡ ಮಾಡಿಕೊಡ್ತಾರೆ. ಚಂದಾವರ ದೇವಸ್ಥಾನದ ವಿಡಿಯೋಗೆ ನಾನೀಗ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಎಲ್ಲರೂ ಈ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಹ್ಯಾವ್ ಅ ಗುಡ್ ಡೇ.